ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಆಪ್ತರೆಲ್ಲ ತುಂಬಾ ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂತದ್ದು. ಯಾರ್ದು? ಹಾಸನ ಮೂಲದ ಒಬ್ಬ ಮಾಜಿ ಶಾಸಕ ಬಿಜೆಪಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸರ್. ಎಲ್ಲರೂ ಕೂಡ ಅವ್ರ ಆಪ್ತರ ಅರೆಸ್ಟ್ ಆಗಿರೋದ್ರಿಂದ ಅವ್ರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೋಡೋಣ, ಅವ್ರ ಪಾತ್ರ ಇವ್ರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ಇವತ್ತು ಈ ಸತ್ಯತೆಯನ್ನು ಹೊರಗಡೆ ತಗೋಬರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇವತ್ತು ಆಶಿಸ್ತಾ ಇದ್ದಾನೆ. ಇಟ್ ಈಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ, ಇಟ್ಸ್ ಎ ನ್ಯಾಷನಲ್ ನ್ಯೂಸ್. ಹೌದಲ್ವೇ? ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ಕು. ಹೌದಲ್ವೇ? ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಯಾರು ಕೊಡಬೇಕು ಉತ್ತರ? ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ? ಆಗ್ತಾ ಇದೆಯಾ? ಅದು ಪ್ರಶ್ನೆ. ನನಗೆ ಗೊತ್ತಿಲ್ಲ ಅಣ್ಣ ಅದು, ಯಾಕೆಂದರೆ ದೇವರಾಜೇಗೌಡರಿಗೂ ನನಗೇನು ಸಂಪರ್ಕ ಇಲ್ಲ. ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. 100 ಕೋಟಿ ಆಫರ್ ಮಾಡಿದ್ರು, ಇನ್ನೊಂದು ಮಾಡಿದ್ರು ಅಂತ. ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯ ಕೊಡಲೇಬೇಕಲ್ವಾ? ಕೊಡ್ತಕ್ಕಂಥದ್ದಕ್ಕೆ ಯಾರಿಗೆ ಶಕ್ತಿ ಇದೆ? ಜನ ಯಾರನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ? ಹೌದಣ್ಣ, ಇದು ಭಾಳ ಸ್ಪಷ್ಟವಾಗಿ ಬಹುಶಃ ಅದು ಎಲ್ಲಿಂದ ಆಡಿಯೋ ಬಂತು ಗೊತ್ತಿಲ್ಲ. ನಿನ್ನೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೈವಾಡ ಇದೆ, ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಹೌದಲ್ವೇ? ಇದು ನಾನು ಹೇಳ್ಬೇಕಾ ಇದಕ್ಕಿಂತ ಮುಂದೆ? ಸರ್, ಈಗ ನಿಮ್ಮ ಸಂಸದರು ಈಗ ಅಂದ್ರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್? ಈ ಥರ ಸನ್ನಿವೇಶದಲ್ಲಿ ಇದ್ದೀವಿ, ಇಡೀ ಒಂದು ಫ್ಯಾಮಿಲಿ ಆಗಿರ್ಬೋದು, ಪಾರ್ಟಿ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ. ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಲಿ, ಫೇಸ್ ಮಾಡಲಿ ಅಂತ ಏನಾದರೂ ಸಲಹೆ ಕೊಡ್ತೀರಾ ಸರ್? ಖಂಡಿತವಾಗ್ಲೂ ಇವತ್ತು ಮಾನ್ಯ ಕುಮಾರಣ್ಣವರು ಮೊದಲನೇ ದಿನವೇ ಹೇಳಿದ್ರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಮೊದಲನೇ ದಿನವೇ ಹೇಳಿದ್ದಾರೆ. ಅದೇನು 10 ದಿನ ಬಿಟ್ಕೊಂಡು ಹೇಳಿರ್ತಕ್ಕಂಥದ್ದಲ್ಲ. ನಾನು ಹೇಳ್ತಕ್ಕಂಥದ್ದು ಇವತ್ತು ಆರೋಪ ಅಂತ ಬಂದ ನಂತರ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದು SITನ ಫೇಸ್ ಮಾಡ್ತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಬಟ್ ನನಗೆ ವೈಯಕ್ತಿಕ ಸಂಪರ್ಕ ಇಲ್ಲಣ್ಣ, ಅದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ನಾನೇನು ಭಾಗಿಯಾಗ್ತೇನೆ, ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಬಹುಶಃ ಮನೆ ಕುಮಾರಣ್ಣ ಅವರು ಪ್ರೆಸ್ ಮೀಟ್ ಮಾಡ್ತಾರೆ 11 ಗಂಟೆಗೆ ಈ ವಿಚಾರವಾಗಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಅಣ್ಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.